ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಾಮೈದರ ಮನೆಯಲ್ಲಿ ಇಡಿ ದಾಳಿಗೆ ಸಂಬಂಧಿಸಿದಂತೆ ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. ಇಡಿ ಶೋಧ ಕಾರ್ಯ ಅಂತ್ಯ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತ ವೈ ಮಂಜುನಾಥ್ ಅವರ ನಿವಾಸಗಳ ಮೇಲೆ ದಾಳಿ ಮಾಡಿ 10ಕ್ಕೂ ಅಧಿಕ ಕಡೆ 24 ಗಂಟೆ ಪರಿಶೀಲನೆಯನ್ನು ಮಾಡಿದೆ ಇಡಿ. ಸದ್ಯ ದಾಳಿ ಅಂತ್ಯ ಆಗಿದೆ. ಬೆಳಗಾವಿಯ 6 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡಿದರು. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವಂತಹ ಅವರ ಮನೆಯ ಶೋಧ ಕಾರ್ಯ ಮುಕ್ತಾಯ ಆಗಿದೆ. 24 ಗಂಟೆ ಇಡಿ ಅಧಿಕಾರಿಗಳು ಶೋಧ ನಡೆಸಿದರು. ಇಡಿ ದಾಳಿಯ ವೇಳೆ ಸಾಕಷ್ಟು ಮಹತ್ವದ ದಾಖಲೆಗಳು, ಚಿನ್ನಾಭರಣ, ಬೇನಾಮಿ ಬಾರ್ ಲೈಸೆನ್ಸ್ಗಳು, ಬೇನಾಮಿ ಆಸ್ತಿ ಪತ್ರ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ದಾಳಿಯ ವರದಿಯನ್ನ ಇಡಿ ನಿರ್ದೇಶಕರಿಗೆ ಅಧಿಕಾರಿಗಳು ನೀಡೋದಕ್ಕಿದ್ದಾರೆ. ಮಂಜುನಾಥ್ ಅವರು ಅಬಕಾರಿ ಇಲಾಖೆಯ ಹೆಚ್ಚುವರಿ ಆಯುಕ್ತರು. ಅವರ ಮೇಲೆ ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದನೆಯ ಆರೋಪ ಇದೆ. ಇಲ್ಲಿಗಲ್ ಟ್ರಾನ್ಸಾಕ್ಷನ್, ಅಕ್ರಮವಾಗಿ ಹಣ ವರ್ಗಾವಣೆಯ ಆರೋಪಗಳು ಕೂಡ ಇದ್ದಾವೆ. ಇದಕ್ಕೆ ಸಂಬಂಧಿಸಿದಂತೆ ದಾಳಿಯಾಗಿದೆ. ಸದ್ಯ ದಾಳಿ ಅಂತ್ಯ ಆಗಿದೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿಗೆ ಸಂಬಂಧಿಸಿದಂಥ ದಾಖಲೆಗಳು ಪತ್ತೆಯಾಗಿದೆ. ಬೆನಾಮಿ ಆಸ್ತಿಗೆ ಸಂಬಂಧಿಸಿದಂತೆ ಅಂದರೆ ಯಾರ್ದೋ ಹೆಸರಲ್ಲಿ ಆಸ್ತಿ ಸಂಪಾದಿಸಿರೋದು, ಯಾರ್ದೋ ಹೆಸರಲ್ಲಿ ಬಾರ್ ಲೈಸೆನ್ಸ್ಗಳನ್ನು ಹೊಂದಿರೋದು, ಇದೆಲ್ಲವೂ ಕೂಡ ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿರೋದು. ಇಡಿ ಅಧಿಕಾರಿಗಳಿಗೆ ಒಂದು ಕ್ಷಣ ಅಚ್ಚರಿಯಾಗಿದೆ. ಏನೇನು ಸಿಕ್ಕಿದೆ ದಾಖಲೆಗಳು ಅಂತ ನೋಡಿದ ನಂತರ ಇಡಿ ಅಧಿಕಾರಿಗಳಿಗೆ ಸಿಕ್ಕ ಹಣ, ದಾಖಲೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಜಾರಕಿಹೊಳಿ ಸಂಬಂಧಿ ಮಂಜುನಾಥರ ಮಾಯಾಜಾಲಕ್ಕೆ ಇಡಿ ಅಧಿಕಾರಿಗಳೇ ದಂಗಾಗಿದ್ದಾರೆ. ಏನೇನು ಪತ್ತೆಯಾಗಿದೆ, ದಾಖಲೆಗಳು ಏನೇನು, ವಿದೇಶದಲ್ಲೂ ಹೂಡಿಕೆ ಮಾಡಿರುವಂತಹ ದಾಖಲೆಗಳು ಕೂಡ ಸಿಕ್ಕಿದ್ದಾವೆ. ಚಿನ್ನ, ವಜ್ರಾಭರಣಗಳು, ಬೇರೆ ಬೇರೆ ಕಡೆ ಬೇರೆ ಬೇರೆಯವರ ಹೆಸರಲ್ಲಿ ಇನ್ವೆಸ್ಟ್ ಮಾಡಿರೋದು, ಇದೆಲ್ಲವೂ ಕೂಡ ದಾಳಿಯ ಸಂದರ್ಭದಲ್ಲಿ ಗೊತ್ತಾಗಿರೋದು. ಮೈಸೂರು, ಬೆಂಗಳೂರು, ಬೆಳಗಾವಿ ಇಲ್ಲೆಲ್ಲ ಅವರ ಪ್ರಾಪರ್ಟಿ ಇದೆ. ಇನ್ನು ಮಂಜುನಾಥ್ ಅವರ ತಂದೆ ಮಾಜಿ ಸಂಸದರು ಬಿಜೆಪಿಯ ದೇವೇಂದ್ರಪ್ಪ ಅವರು, ಇದು ಕೂಡ ಗಮನಿಸಬೇಕಾದಂಥ ವಿಚಾರ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ದಾಳಿಯ ಸಂದರ್ಭದಲ್ಲಿ, ಪರಿಶೀಲನೆಯ ಸಂದರ್ಭದಲ್ಲಿ ಏನೇನು ದಾಖಲೆಗಳು ಸಿಕ್ಕಿದಾವೆ? ರಕ್ಷತ್, ನಿನ್ನೆ ಬೆಂಗಳೂರು, ಮೈಸೂರು, ಬೆಳಗಾವಿ ಸೇರಿದಂತೆ ಒಟ್ಟು 6 ಕಡೆ ಇಡಿ ಅಧಿಕಾರಿಗಳು ದಾಳಿ ಮಾಡ್ತಾರೆ. ಅದರಲ್ಲೂ ಏನು 2013ರಲ್ಲೇ ಏನು ಲೋಕಾಯುಕ್ತ ರೈಡ್ ಆಗಿತ್ತು, ಅದರ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ಈ ಒಂದು ರೈಡನ್ನು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲಾತಿಗಳನ್ನು ಶೇಖರಿಸಿ ನಿನ್ನೆ 6 ಕಡೆ ದಾಳಿಯನ್ನು ಮಾಡಿದ್ರು. ಈ ವೇಳೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದಾಖಲಾತಿಗಳು ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿಗಳು ಇಡಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲೂ ಏನು ಮಂಜುನಾಥ್ ಅವರ ಆಪ್ತ ಲೋಬೋ ಎನ್ನುವಂತಹ ವ್ಯಕ್ತಿಗೂ ಕೂಡ ಈಗಾಗಲೇ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಯಾಕಂದರೆ ಬೆಳಗಾವಿ ನಿವಾಸದಲ್ಲಿ ಆತನ ಕುರಿತಾಗಿ ಇಡಿ ಅಧಿಕಾರಿಗಳೇನು ಮಾಹಿತಿಯನ್ನು ಸಂಗ್ರಹಣೆ ಮಾಡಿದ್ರು, ಆತ ಇದುವರೆಗೂ ಕೂಡ ಸಿಕ್ಕಿಲ್ಲ. ಹೀಗಾಗಿ ಆತನಿಗೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇರೋದು. ಇದನ್ನು ಹೊರತುಪಡಿಸಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಒಂದಷ್ಟು ದಾಖಲಾತಿಗಳು ಸೇರಿದಂತೆ ಬೇನಾಮಿ ಬಾರ್ ಲೈಸೆನ್ಸ್ಗಳು, ಈ ರೀತಿಯಾಗಿ ಹಲವು ದಾಖಲಾತಿಗಳನ್ನು ಇಡಿ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿಗಳು. ಸದ್ಯಕ್ಕೆ 24 ಗಂಟೆಗಳ ಕಾಲ ನಡೆದಂಥ ಒಂದು ರೈಡ್ ಏನಿತ್ತು ಅದನ್ನ ಈಗಾಗಲೇ ಇಡಿ ಅಧಿಕಾರಿಗಳು ಮುಕ್ತಾಯಗೊಳಿಸಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ದಾಳಿ ಮುಗಿದ ಬಳಿಕ ಒಂದಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಜೊತೆಗೆ ಏನೆಲ್ಲ ದಾಖಲಾತಿಗಳು ಸಿಕ್ತು ಅಂತ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಸಾಕಷ್ಟು ವಿದೇಶದಲ್ಲಿ ಹೂಡಿಕೆ ಮಾಡಿದಂಥ ಒಂದಷ್ಟು ದಾಖಲಾತಿಗಳು, ಜೊತೆಗೆ ಏನು ಮಂಜುನಾಥ್ ಅವರ ತಂದೆ ದೇವೇಂದ್ರಪ್ಪ ಅವರ ನಿವಾಸದಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಹಣ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅದರ ಜೊತೆಗೆ ಪತ್ನಿ ಹೆಸರಲ್ಲೂ ಕೂಡ ಒಂದಷ್ಟು ಹೂಡಿಕೆ ಮಾಡಿರುವಂಥ ದಾಖಲಾತಿಗಳು ಕೂಡ ಸಿಕ್ಕಿದ್ದಾವೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಇಡಿ ಅಧಿಕಾರಿಗಳು ದಾಳಿಯನ್ನು ಅಂತ್ಯ ಮಾಡಿದ್ದಾರೆ. ಮುಂದಿನ ಭಾಗವಾಗಿ ಒಂದು ನೋಟಿಸನ್ನು ಕೊಡ್ತಾರೆ. ನೋಟಿಸ್ ಕೊಟ್ಟು ನಂತರ ವಿಚಾರಣೆಗೆ ಕರೀತಾರೆ. ಸದ್ಯಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಅರೆಸ್ಟ್ ಆಗುವಂತ ಸಾಧ್ಯತೆ ಇಲ್ಲ. ಮಂಜುನಾಥ್ ಅವರು ಇವತ್ತಿಗೆ ದಾಳಿ ಅಂತ್ಯಗೊಳಿಸಿ ಮುಂದಕ್ಕೆ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಕರೆಯೋದು ಸಾಧ್ಯತೆ ಇದೆ.
ರಕ್ಷತ್, ಇಡಿ ಅಧಿಕಾರಿಗಳು ಪ್ರತಿ ಬಾರಿ ಯಾರ ಮೇಲೆ ದಾಳಿ ಮಾಡಿದಾಗಲೂ ಕೂಡ ಏಕಾಏಕಿ ಮೊದಲು ಹಂಗೆ ಏನು ತನಿಖೆಗೆ ಸಹಕಾರ ನೀಡದೇ ಇದ್ದಲ್ಲಿ ಬಂಧನ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಆದರೆ ತನಿಖೆಗೆ ಸಹಕಾರ ನೀಡಿದಂಥ ಸಂದರ್ಭದಲ್ಲಿ ಜೊತೆಗೆ ಏನೆಲ್ಲ ದಾಖಲಾತಿಗಳು ಸಿಗುತ್ತೆ ಆ ಎಲ್ಲ ದಾಖಲಾತಿಗಳನ್ನು ಒಂದು ನಮೂದನ್ನು ಮಾಡ್ಕೊಳ್ತಾರೆ. ನಂತರ ಆ ದಾಖಲಾತಿಗಳಿಗೆ ಸರಿಯಾದಂಥ ಸಬೂಬನ್ನು ಕೊಡಬೇಕು. ಜೊತೆಗೆ ಅದಕ್ಕೆ ಬೇಕಾದಂಥ ಏನೆಲ್ಲ ಆಸ್ತಿಯನ್ನು ಹೊಂದಿದರೆ ಅದು ಆಸ್ತಿಯ ಮೂಲ ಏನು ಅನ್ನೋದರ ಕುರಿತು ಮಾಹಿತಿಯನ್ನು ಕೇಳ್ತಾರೆ. ಆ ಮಾಹಿತಿಯನ್ನು ಕೇಳಿ ನೋಟಿಸನ್ನು ಕೊಡ್ತಾರೆ. ಅದಕ್ಕೆ ಸರಿಯಾದ ದಾಖಲಾತಿಗಳನ್ನು ಒದಗಿಸಿದರೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಇರೋದಿಲ್ಲ. ಆದರೆ ಯಾವಾಗ ಇವರು ತನಿಖೆಗೆ ಸಹಕಾರ ನೀಡೋದಿಲ್ಲ ಆಗ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಸದ್ಯಕ್ಕೆ ಇದುವರೆಗೂ ಕೂಡ ಅವರ ಬಂಧನದ ಕುರಿತು ಇಡಿ ಅಧಿಕಾರಿಗಳು ಖಚಿತತೆ ಪಡಿಸಿಲ್ಲ. ಸದ್ಯಕ್ಕೆ ದಾಳಿ ಮಾತ್ರ ಅಂತ್ಯ ಆಗಿದೆ ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.